ಸ್ನೇಹಿತರೆ, ಒಂದು ಮಾತಿದೆ, ಶತಮಾನಗಳು ಉರುಳಿ ಹೋದರೂ ಶಿಲೆಗಳು ಬದಲಾಗೋದಿಲ್ಲ. ಇತಿಹಾಸ ಹಳೆಯದಾದರೂ ಕೆತ್ತಿರೋ ಕಲೆಗಳು ಮಾಸೋದಿಲ್ಲ. ಕನಸಲ್ಲಿ ಕಿಡಿಯಾಗಿ ಹುಟ್ಟೋದು ನನಸಲ್ಲಿ ಕಾಡ್ಗಿಚ್ಚಾಗಿ ಉರಿಯತ್ತೆ. ಒಬ್ಬ ಸಾಧಾರಣ ಮನುಷ್ಯ ಉದಾಹರಣೆಯಾಗಿ ಬಿಡ್ತಾನೆ, ದೇವರಾಗಿ ಬಿಡ್ತಾನೆ ಅಂಥೇಳಿ. ಬಹುಶಃ ಆ ರೀತಿ ಉದಾಹರಣೆಯಾಗಿ ದೇವರಾಗಿರುವಂತಹ ವ್ಯಕ್ತಿತ್ವಗಳ, ಭಾವನೆಗಳ ವಿಸ್ತಾರವಾದಂತಹ ರೂಪ, ಅತ್ಯದ್ಭುತವಾದಂತಹ ಪ್ರತಿರೂಪ ಅಂತೇನಾದರೂ ಇದ್ದರೆ ಅದುವೇ ಅವರಿಲ್ಲದೆ ಬದುಕಿನಲ್ಲಿ ಗೆಲ್ಲಬಲ್ಲಿರ ಎನ್ನುವಂಥ ಪುಸ್ತಕ. ಎಲ್ಲ ಮಾತುಗಳಿಗೆ ಚಾಚು ತಪ್ಪದಂತೆ ಜೆರಾಕ್ಸ್ ಕಾಪಿ ಅಂತ ಏನಾದರೂ ಇದ್ದರೆ ಅದು ಈ ಹೊತ್ತಿಗೆ ಅಂತ ಹೇಳಿ ನನಗಾದ್ರೂ ಭಾವನೆ ಆಗುತ್ತೆ ಈ ಪುಸ್ತಕವನ್ನು ಓದಿದ ಮೇಲೆ. ನನ್ನ ಮೊದಲನೇ ಅಭಿನಂದನೆ ದೀಕ್ಷಿತ್ ಅವರ ತಂದೆ ತಾಯಿಗೆ ಹೇಳಬೇಕು ಅಂತೇಳಿ ಅನ್ನಿಸ್ತು. ಯಾಕೆಂದರೆ ಈ ಬರಹದ ಪ್ರತಿಯೊಂದು ಪದಗಳನ್ನು, ಪ್ರತಿಯೊಂದು ಲೇಖನಗಳನ್ನು ಓದುವಾಗ ನನಗನ್ಸಿದ್ದು, ಬಹುಶಃ ಈ ಸಮಾಜಕ್ಕೆ ಬೇಕಾಗಿರುವಂಥದ್ದು ಇಂತಹ ಸಂಸ್ಕಾರಯುತವಾದಂತಹ ವ್ಯಕ್ತಿತ್ವ. ಬಹುಶಃ ಇವನನ್ನು ಪಡೆದ ತಂದೆ ತಾಯಿಗಳು ಧನ್ಯರ, ಅಥವಾ ಅಂತಹ ತಂದೆ ತಾಯಿಗಳನ್ನು ಪಡೆದ ಈತ ಧನ್ಯನೋ ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ನನ್ನ ಮೊದಲನೇ ಅಭಿನಂದನೆ ಈತನ ತಂದೆ ತಾಯಿಗಳಿಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ, ಹಾಗೂ ಗುರುಗಳಿಗೆ. ಏಕೆಂದರೆ ಇವನಿಗೆ ಬಹುಶಃ ನಾನು ಒಬ್ಬ ತಾಯಿ ಆದಮೇಲೆ ನನಗೆ ಅನಿಸ್ತಾ ಇರುತ್ತೆ, ನನ್ನ ಮಗನನ್ನು ಕೂಡ ಒಂದು ಸಂಸ್ಕಾರಯುತ ವ್ಯಕ್ತಿತ್ವನಾಗಿ ರೂಪಿಸಬೇಕು ಅಂಥೇಳಿ. ಅವರ ತಂದೆ ತಾಯಿ ಪಟ್ಟಂತಹ ಶ್ರಮ ಇವತ್ತು ಈ ವೇದಿಕೆ ಮೇಲೆ ಈ ಪುಟ್ಟ ಹುಡುಗ, 21 ವಯಸ್ಸು 22 ಆಸುಪಾಸಿನ ವಯಸ್ಸಿನ ಹುಡುಗನಿಗೆ ಇಂಥದ್ದೊಂದು ಪರಿಕಲ್ಪನೆ, ಆ ಒಂದು ಸಾಮಾಜಿಕ ಕಳಕಳಿ, ಸಾಮಾಜಿಕ ಬದ್ಧತೆ, ಜವಾಬ್ದಾರಿ ಭಾವನೆಗಳು ಮೂಡುತ್ತೆ ಅಂದರೆ ಅಡಿಪಾಯದಲ್ಲಿ ಅವರು ತಂದೆ ತಾಯಿ ಹಾಕೊಟ್ಟಿರುವಂತಹ ಸಂಸ್ಕಾರ ಎಷ್ಟು ಮುಖ್ಯ ಆಗುತ್ತೆ ಅಲ್ವಾ. ಆ ಸಂಸ್ಕಾರಕ್ಕೆ ನನ್ನ ಮೊದಲನೇ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಈ ಹೊತ್ತಿಗೆಯಲ್ಲಿ ನಮಗೆ ಭಗವದ್ಗೀತೆಯ ಸಾರ ಸಿಗತ್ತೆ, ಬೈಬಲಿನ ಎಲ್ಲ ಸಾರಾಂಶಗಳು ಸಿಗ್ತಾ ಹೋಗುತ್ತೆ, ಕುರಾನಿನ ತತ್ವವೂ ಕೂಡ ಈ ಪುಸ್ತಕದಲ್ಲಿ ಸಿಗುತ್ತೆ. ಇದಕ್ಕೆ ಯಾವುದೇದಂತಹ ಧರ್ಮ, ಆಚಾರ, ವಿಚಾರಗಳ ಕಟ್ಟುಪಾಡುಗಳಿಲ್ಲ. ಎಲ್ಲವನ್ನು ಸರಿಸಮಾನವಾಗಿ, ಎಲ್ಲವನ್ನು ಸಮಾನವಾಗಿ ತೂಗಿಸ್ಕೊಂಡು ಹೋಗಿರುವಂತಹ ವ್ಯಕ್ತಿತ್ವ ಈ ಪುಸ್ತಕದಲ್ಲಿದೆ. ನಾನು ಒಬ್ಬ ಸಾಹಿತ್ಯ ವಿದ್ಯಾರ್ಥಿನಿಯಾಗಿ ಈ ಪುಸ್ತಕವನ್ನು ಓದಿದ್ದು. ಸಾಹಿತ್ಯ ವಿದ್ಯಾರ್ಥಿನಿಯಾಗಿ ಓದಿದಾಗ ನನಗೆ ಸಿಕ್ಕಂತಹ ಒಂದಿಷ್ಟು ಆಯಾಮಗಳನ್ನು ನಾನಿಲ್ಲಿ ಸೂಕ್ಷ್ಮವಾಗಿ ನಿಮಗೆ ತಿಳಿಸ್ತೀನಿ. ಯಾಕೆಂದರೆ ಪುಸ್ತಕ ಓದುವಂಥ ಕುತೂಹಲ ಇರುತ್ತೆ. ಸಿನಿಮಾ ನೋಡೋ ಮುಂಚೆ ಯಾರು ಸಿನಿಮಾ ಕತೆ ಹೇಳಿಬಿಡಿ ಅಂತೇಳಿ ಹೇಳ್ತಾರೆ, ಯಾಕೆಂದರೆ ಆ ಮಜಾ ಸಿಗಲ್ಲಂತೆ ಆಮೇಲೆ ಸಿನಿಮಾ ನೋಡೋಕ್ಕೆ. ಸೊ ಹಾಗಾಗಿ ನಾನು ಹೆಚ್ಚಿನದಾಗಿ ಕೃತಿ ಬಗ್ಗೆ ನಾನು ಹೇಳೋಲ್ಲ, ಯಾಕೆಂದರೆ ಆ ಕ್ಯೂರಿಯಾಸಿಟಿನ ನಿಮಗೆ ಬಿಡ್ತೀನಿ. ಆ ಕ್ಯೂರಿಯಾಸಿಟಿಯ ಒಂದಿಷ್ಟು ಹುಚ್ಚನ್ನು ನಾನು ಹಬ್ಬಿಸ್ತೀನಿ ಅಷ್ಟೇ. ನನಗೆ ಅನಿಸಿದಂತಹ ಆಯಾಮಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ದೀಕ್ಷಿತ್ರವರ ಸಾಮಾಜಿಕ ಕಳಕಳಿ ಹಾಗೂ ಬದುಕಿನ ಪಾಠವನ್ನು ತಿಳಿಸಿಕೊಡುವಂತಹ, ಬದುಕಿನ ತತ್ವಗಳನ್ನು ತಿಳಿಸಿಕೊಡುವಂತಹ, ಕಾಯಕ ತತ್ವದ ಬಗ್ಗೆ ತಿಳಿಸುವಂತಹ ವಿಚಾರ ಆಗಿರ್ಬೋದು, ಕನ್ನಡ ಪ್ರೇಮದ ವಿಚಾರ ಆಗಿರ್ಬೋದು, ಈ ಎಲ್ಲ ಆಯಾಮಗಳ ಜೊತೆಗೆ ವ್ಯಕ್ತಿ ಸಾಧನೆ, ವ್ಯಕ್ತಿ ವಿಶಿಷ್ಟವಾದ ಸಾಧನೆಗಳು ಕೂಡ ಈ ಎಲ್ಲ ಆಯಾಮಗಳನ್ನು ಒಳಗೊಂಡಂತಹ ಪುಸ್ತಕ ಈ ಅವರಿಲ್ಲದೆ ಬದುಕಿನಲ್ಲಿ ಗೆಲ್ಲಬಲ್ಲಿರ. ಪುಟ್ಟ ಪುಟ್ಟ ಉದಾಹರಣೆಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಹೋಗ್ತೀನಿ. ಮೊದಲನೇ ಆಯಾಮ ತಗೊಳ್ಳೋದಾದರೆ ಸಾಮಾಜಿಕ ಕಳಕಳಿ. ಬಹುಶಃ ಯಾರಿಗಾದರೂ ಇಂತಹ 21ನೇ ಶತಮಾನದಲ್ಲಿ ಇಂತಹ ಫಾಸ್ಟ್ ಜನ್ರೇಷನಲ್ಲಿ ಯಾರಾದರೂ ನಂಬೋದಕ್ಕೆ ಸಾಧ್ಯನಾ? ಕೇವಲ 5 ರೂಪಾಯಿಯ ವೈದ್ಯರು ಈ ಪ್ರಪಂಚದಲ್ಲಿ ಇದ್ದಾರೆ ಅನ್ನೋದಕ್ಕೆ ನಂಬೋದಕ್ಕೆ ಸಾಧ್ಯನಾ? ಹೌದು, ಇದ್ದಾರೆ. ಅದಕ್ಕೆ ಉದಾಹರಣೆಯಾಗಿ ಕೊಡ್ತಾರೆ ಈ ಪುಸ್ತಕದಲ್ಲಿ ಶ್ರೀಯುತ ಶಂಕರೇಗೌಡರವರು. ವೈದ್ಯರು ಕೇವಲ 5 ರೂಪಾಯಿಗೆ ತಮ್ಮ ಎಂಥದ್ದೇ ರೋಗಕ್ಕೆ ಗುಣಪಡಿಸಬಲ್ಲರು ಅನ್ನುವಂತಹ ಕಾಯಕ ತತ್ವ, ಸಾಮಾಜಿಕ ಕಳಕಳಿ ಇರುವಂತಹ ವ್ಯಕ್ತಿತ್ವ ನಮಗೆ ಸಿಗ್ತಾ ಹೋಗ್ತಾರೆ. ಮತ್ತೊಬ್ಬರು ವಿಶೇಷವಾಗಿರುವಂಥ ವ್ಯಕ್ತಿತ್ವ. ಬಹುಶಃ ನನಗನ್ಸಿದ್ದು, ಜೀವನ ತತ್ವವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಸರ್, ನಾವು ಯಾವುದೋ ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದಬೇಕಾಗಿಲ್ಲ. ಸಾಮಾನ್ಯ ಜನರ ಸಾಮಾನ್ಯ ಬದುಕಿನ ಒಂದಿಷ್ಟು ಪಾಠವನ್ನು ಕಲ್ತ್ರೆ ಸಾಕು. ಅದಕ್ಕೆ ಉದಾಹರಣೆ ನಮ್ಮ ಮಸಣದ ಹೂ, ನೀಲಮ್ಮನವರ ಜೀವನ ಶೈಲಿ, ಅವರ ಜೀವನ ಶೈಲಿ, ಅವರ ಮಾತುಗಳು, ಅವರ ನೇರ ದಿಟ್ಟ ನಿರಂತರವಾದಂತಹ ಮಾತುಗಳು ಆ ಕೃತಿಗಳಲ್ಲಿ ನೀವೇನಾದರೂ ಓದ್ಬಿಟ್ರೆ, ಹೌದು ಅವರು ನಿಜಕ್ಕೂ ಗಟ್ಟಿಗಿತ್ತಿ. ಇವತ್ತೇನೋ ನಾವು ಅಳ್ಕೊಂಡು ನನಗೆ ಆಗ್ತಿಲ್ಲಪ್ಪ, ನನಗೆ ಅಲ್ಲಾಗಲ್ಲಪ್ಪ ಅಂಥೇಳಿ ಎಷ್ಟೋ ಹೆಣ್ಣು ಮಕ್ಕಳು ಕೊರಗ್ತಾ ಕೂತಿದಾರಲ್ಲ, ಆ ಒಂದು ಲೇಖನ ಸಾಕು ಇಡೀ ಹೆಣ್ಣು ಮಕ್ಕಳ ಬದುಕನ್ನೇ ಬದಲಾಯಿಸಬಹುದು. ಇಡೀ ಹೆಣ್ಣು ಮಕ್ಕಳನ್ನು ಧೈರ್ಯದಿಂದ, ಸ್ಥೈರ್ಯದಿಂದ ನಡ್ಕೊಳ್ಳುವಂತಹ ಸಾಧ್ಯತೆಗಳು ಎಲ್ಲವೂ ಆ ಒಂದು ಲೇಖನದಲ್ಲಿದೆ. ಇನ್ನು ಬದುಕಿನ ಪಾಠವನ್ನು ಹೇಳ್ಕೊಳ್ತಾ ಬರ್ತಾರೆ. ಅವ್ರು ಎಷ್ಟು ಚೆನ್ನಾಗಿ ಅವರ ಲೇಖನಗಳಲ್ಲಿ ಬಿಂಬಿಸ್ತಾರೆ ಅಂತ ಹೇಳಿದ್ರೆ, 4 ಜನ
ಯಾರಿರ್ಬೋದು 4 ಜನ? ಸಾಮಾನ್ಯವಾಗಿ ನಾವೆಲ್ಲ ಮಾತಾಡ್ತಾ ಹೋಗ್ತೀವಿ, 4 ಜನ ಏನಾದರೂ ಅನ್ಕೋತಾರೇನೋ, 4 ಜನ ನಮ್ಮ ಜೊತೆ ಇದ್ದರೆ ಚೆನ್ನಾಗಿರುತ್ತೆ, 4 ಜನ ಮುಂದೇನು ಬರ್ತಾರೆ, ಏನು ಮಾಡೋಕ್ಕಾಗತ್ತೆ 4 ಜನರ ಜೊತೆಯಲ್ಲಿ ಅಂತ ಹೇಳಿಬಿಟ್ಟು. ಸೊ ಆ 4 ಜನರ ಆ 4 ಜನ ಯಾರು ಅಂತಲೇ ಗೊತ್ತಿರಲ್ಲ. ಆ 4 ಜನರ ಬಗ್ಗೆ ತುಂಬ ವಿಸ್ತೃತವಾಗಿ ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ ಆ ಲೇಖನ. ಆ 4 ಜನರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ, ಅದನ್ನು ನೀವು ಓದಲೇಬೇಕು. ಇನ್ನು ನಮ್ಮ ಜೊತೆ ಅವರಿಲ್ಲದೆ ಬದುಕಿನಲ್ಲಿ ಗೆಲ್ಲಬಲ್ಲಿರ ಅನ್ನುವಂಥ ಪ್ರಶ್ನೆಗೆ, ಯಾರಿಲ್ದಲೇ ಬದುಕಿನಲ್ಲಿ ಗೆಲ್ಲಬಹುದು? ನಿಂದಕರು. ಸೊ ಅವರಿಲ್ದಲೇ ನಾವು ಬದುಕಿನಲ್ಲಿ ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳೋದು ಪುರಂದರದಾಸರು, ನಿಂದಕರಿರಬೇಕಯ್ಯ ಜಗದಳು ನಿಂದಕರಿರಬೇಕು ಅಂಥೇಳಿ. ನಾವೇನೋ ಆಚೆ ಈಚೆ ಎಡುತ್ತಾ ಇದ್ದೀವಿ ಅಂತ ಹೇಳಿದ್ರೆ ಯಾರಾದರೂ ಇರಬೇಕು ನಮಗೆ, ಇದ್ದಾಗಲೇ ನಾವು ಇನ್ನೇನೋ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗೋದು. ಅಂಥದ್ದೊಂದು ಜೀವನ ಪಾಠವನ್ನು ಕಲಿಸುವಂತಹ ಲೇಖನ ಇದರಲ್ಲಿದೆ. ಇನ್ನಷ್ಟು ವಿಶೇಷವಾಗಿರುವಂತಹ ಲೇಖನ ಬಹುಶಃ ಸ್ಪರ್ಶಜ್ಞಾನದ ಬಗ್ಗೆ ತುಂಬ ಸೂಕ್ಷ್ಮವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇವತ್ತು ಅದು ಎಷ್ಟು ಸೂಕ್ಷ್ಮವಾಗಿರುವಂಥ ವಿಚಾರನ ಅಷ್ಟೇ ಸೂಕ್ಷ್ಮವಾಗಿ ತಮ್ಮ ಬರವಣಿಗೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಒಂದೆರಡು ಮಾತುಗಳು ನಮಗೆಲ್ಲೋ ಒಂದು ಕಡೆ ನಾವು ಕುಗ್ಗಿದಾಗ ನಮಗೆ ಮುದ ನೀಡ್ಬೋದು, ಅಥವಾ ನಮಗೆ ಆಸರೆಯಾಗಿ ಮಾತುಗಳು ಸಿಗ್ಬೋದು. ಆದರೆ ಒಂದು ಸ್ಪರ್ಶ, ಒಂದು ಸಾಫ್ಟ್ ಟಚ್ ನಮ್ಮ ಬದುಕನ್ನೇ ಬದಲಾಯಿಸ್ಬೋದು, ನಮ್ಮ ಮನಸ್ಸನ್ನು ಕಣ್ತೆರೆಸ್ಬೋದು ಅನ್ನುವಂಥ ಸೂಕ್ಷ್ಮವಾದಂಥ ವಿಚಾರವನ್ನು ತುಂಬ ಸೂಕ್ಷ್ಮವಾಗಿ ತಿಳಿಸಿದ್ದಾರೆ. ಮತ್ತೊಂದು ಮಿಡ್ಲ್ ಕ್ಲಾಸ್ ಜೀವನದ ರಾಮಾಯಣನ ಹೇಳ್ಕೊತಾ ಹೋಗ್ತಾ ಅದರಿಂದ ಈಜೋದು ಹೇಗೆ, ಅದರ ದೊಡ್ಡ ಸಾಗರ ಅದು, ಅದರಿಂದ ಆಚೆ ಬರೋದು ಹೇಗೆ ಅಂಥೇಳಿ ಹೇಳ್ಕೊಟ್ಟಿದ್ದಾರೆ. ಕ್ಷಮೆಯಾಗಿರುವಂತಹ ಮೌಲ್ಯವನ್ನು ತಿಳಿಸಿದ್ದಾರೆ, ಬದುಕಿನ ಸಾರವನ್ನು ತಿಳಿಸ್ಕೊಟ್ಟಿದ್ದಾರೆ. ಪ್ರೀತಿ ಬಗ್ಗೆ ಬಹುಶಃ ಈ ಕಣ್ಣ ಮತ್ತು ರಾಸರ ಪ್ರೀತಿಯ ಮೌಲ್ಯವನ್ನು ನೀವು ನಿಜವಾಗ್ಲೂ ಓದಲೇಬೇಕು. ನಿಜವಾಗ್ಲೂ ಆ ಲೇಖನ ನನ್ನ ಕಣ್ಣಲ್ಲಿ ಕಣ್ಣೀರನ್ನು ತರಿಸಿರುವಂತಹ ಲೇಖನ. ಅರವಿಂದ್ ಮತ್ತು ಪಳನಿಯಮ್ಮರವರ ಆ ಪ್ರೀತಿಯ ಬಾಂಧವ್ಯ ಇದೆಯಲ್ಲ, ಬಹುಶಃ ನನಗೆ ಅನಿಸೋದು ಇವತ್ತಿನ ಪ್ರಸ್ತುತ ಸಮಾಜದಲ್ಲಿ ಗಂಡ ಹೆಂಡತಿ ಅಂತ ಹೇಳಿದ್ರೆ ಇನ್ನೇನು, ನಾನು ಸುಮಾರು ಇತ್ತೀಚೆಗೆ ಬಂದಂತಹ ಲೇಖನಗಳು ಅಥವಾ ನ್ಯೂಸ್ನಲ್ಲಿ ನೋಡ್ತಾ ಇರ್ಬೋದು, ಮದುವೆ ಹೇಗೆ ಒಂದು ಟ್ರೆಂಡಿಂಗ್ ಇದೆಯೋ ಡಿವೋರ್ಸ್ ಕೂಡ ಹಾಗೆ ಟ್ರೆಂಡಿಂಗು. ಮೊನ್ನೆ ಯಾವುದೋ ಸೀರಿಯಲ್ನ ಪ್ರೊಮೋ ನೋಡ್ತಾ ಇದ್ದೆ, ಯಾವುದೋ ಮೇಕಪ್ ಮಾಡಿಸ್ಕೋತಾ ಇರ್ತಾರೆ, ಮದುವೆಗ ಮೇಡಮ್ ಅಂತ ಕೇಳಿದ್ರೆ ಇಲ್ಲ ಮೇಡಮ್ ಡಿವೋರ್ಸ್ಗೆ ಅಂಥೇಳಿ. ಸೊ ಡಿವೋರ್ಸ್ಗೂ ಮೇಕಪ್ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಗಂಡ ಹೆಂಡತಿರ ನಡುವೆ ಪ್ರೀತಿ ಹೇಗಿರಬೇಕು ಅಂಥೇಳಿ ಕಣ್ಣ ಮತ್ತು ರಾಣರವರ ಆ ಪ್ರೀತಿಯ ಆ ಮಾತುಗಳನ್ನ ನೀವು ನೋಡಬೇಕು. ತನ್ನ ಕೈಲಿ ಏನೂ ಆಗೋದೇ ಇಲ್ಲ, ತುಂಬ ಚೆನ್ನಾಗಿರುತ್ತೆ ದಾಂಪತ್ಯ. ಆ ದಾಂಪತ್ಯ ಹೆಣ್ಣು ಗಂಡ ಹೆಂಡತಿ ಇಬ್ಬರು ತುಂಬ ಕಷ್ಟಪಟ್ಟು ದುಡಿದು ಜೀವನ ಮಾಡ್ತಿರ್ತಾರೆ. ಆಕಸ್ಮಿಕವಾಗಿ ಹೆಂಡತಿಗೆ ಅನಾರೋಗ್ಯ ಉಂಟಾಗತ್ತೆ, ಕಾಲು ಬಿದ್ದೋಗುತ್ತೆ, ಆಕೆ ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರೀತಿಯಿಂದ ಗಂಡ ಆಕೆಯನ್ನು ಸುಧಾರಿಸ್ಕೊಂಡು ನೋಡಿಕೊಂಡು ಆಕೆಗೆ ಅಡುಗೆ ಮಾಡಿಕೊಂಡು, ಆಕೆ ರುಚಿಯಾಗಿ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಆಕೆನ ನೋಡ್ಕೊಂಡು ಹೋಗ್ತಿರ್ತಾನೆ. ಅದರಲ್ಲೊಂದು ಆತ ಮಾತು ಹೇಳ್ತಾನೆ, ಆಕೆನೇ ನನಗೆಲ್ಲ, ಅವಳಿಲ್ಲ ಅಂದರೆ ಏನೂ ಇಲ್ಲ ಅಂಥೇಳಿ. ಬಹುಶಃ ಅಂತಹ ವ್ಯಕ್ತಿತ್ವಗಳು ನಮ್ಮ ಮಧ್ಯೆ ಇದಾವಲ್ಲ, ಅವನ್ನ ನೋಡಿ ನಾವು ಕಲಿಬೇಕಾದಂತಹ ಪಾಠಗಳು ಇದೆಯಲ್ಲ. ಸೊ ಅದನ್ನು ತಿಳಿಸ್ಕೊಟ್ಟಿದ್ದಕ್ಕೆ ದೀಕ್ಷಿತ್ಗೆ ಒಮ್ಮೆ ಜೋರಾದ ಚಪ್ಪಾಳೆ ಬರಬೇಕು ನಿಜವಾಗ್ಲೂ. ಈ ಲೇಖನಗಳು ಬಹುಶಃ ಇದೊಂದು ಲೇಖನ ಎಲ್ಲ ಮದುವೆ ಸಮಾರಂಭಗಳಲ್ಲಿ ಒಂದು ದೊಡ್ಡದಾಗಿ ಪೋಸ್ಟರ್ ಆಗಿಬಿಟ್ರೆ ಗಂಡ ಹೆಂಡತಿ ಆಗುವಂಥವ್ರಿಗೆ ಒಂದು ಉದಾಹರಣೆ ಆಗುತ್ತೆ, ಮಾದರಿ ಆಗುತ್ತೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಗಂಡ ಹೆಂಡತಿ ಅಂದರೆ ಹೇಗಿರಬೇಕು ಅನ್ನುವಂಥ ಒಂದು ದಾಂಪತ್ಯ ಜೀವನ, ಪ್ರೀತಿಯ ಜೀವನ ಪಾಠವನ್ನು ಕಲಿಸ್ಕೊಟ್ಟಂತಹ ದೀಕ್ಷಿತ್ರವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಸ್ನೇಹಿತರೆ ಇನ್ನೊಂದು, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಸತ್ತಂತಿಹರನ್ನು ಬಡಿದೆಚ್ಚರಿಸು, ಕಚ್ಚಾಡುವವರನ್ನು ಕೂಡಿಸಿ ಒಲಿಸು ಅನ್ನುವಂಥ ಮಾತಿದೆ. ಸೊ ಕನ್ನಡದ ಪ್ರೀತಿ, ಕನ್ನಡ ನಾನು, ಕನ್ನಡ ನಮಗಾಗಿ ಅಂಥೇಳಿ ಕನ್ನಡಕ್ಕಾಗಿ ದುಡಿದಂತಹ ಅನೇಕ ವ್ಯಕ್ತಿತ್ವಗಳನ್ನು, ಅನೇಕ ಚಿತ್ರಣಗಳನ್ನು ನಮಗಿಲ್ಲಿ ತೆರೆದಿಟ್ಟಿದ್ದಾರೆ ದೀಕ್ಷಿತ್ರವರು. ಬಹುಶಃ ನನಗೆ ಸೈಯದ್ ಇಸಾಕ್ ಸರ್ ಅವ್ರನ್ನ ನೋಡಿ ನಿಜಕ್ಕೂ ಕಣ್ಣು ತುಂಬಿ ಬಂತು. ಅವರು ಪಟ್ಟಂತಹ ಶ್ರಮ ಇದೆಯಲ್ಲ, ನೀವು ಆ ಲೇಖನದಲ್ಲಿ ಓದಲೇಬೇಕು. ಇವತ್ತು ಗ್ರಂಥಾಲಯ ಇದೆ, ಅದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಎಷ್ಟು ಏಳು ಬೀಳುಗಳ ನಡುವೆ ನಾನು ನನ್ನ ಪುಸ್ತಕಕ್ಕಾಗಿ, ನಾನು ನನ್ನ ಕನ್ನಡಕ್ಕಾಗಿ, ನಾನು ಸಾಯುವವರೆಗೂ ನಾನು ಕನ್ನಡ ಪುಸ್ತಕ ಮಾತ್ರ ಅಂಥೇಳಿ ಧ್ಯೇಯದಿಂದ ದಿಟ್ಟದಿಂದ ಅವರು ಬದುಕನ್ನು ಸಾಗಿಸ್ತಾ ಇದ್ದಾರೆ ಅಂತ ಹೇಳಿದರೆ ಅದು ಕನ್ನಡದ ಪ್ರೀತಿ, ಕನ್ನಡದ ಅಸ್ಮಿತೆ, ಕನ್ನಡದ ಉಸಿರು, ಕನ್ನಡದ ಜೀವ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.